ಮೈತ್ರಿಗೊಂಡ್ರು, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಬಿಜೆಪಿ ಮೈತ್ರಿ ಮಾಡ್ಕೊಂಡಿರೋದು ದೇಶದಲ್ಲಿ ಪ್ರಧಾನಿ ಮೋದಿ ಆಗಿರೋದು. ಬೇರೆ ಜನಗಳು ಹೇಳ್ತಾರೆ ಸರ್ಕಾರ ಜನತಾ ದಳ ಮುಗಿಸ್ಬೇಕು ಅಂತ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ದೇವೇಗೌಡರು ಕುಮಾರಸ್ವಾಮಿ ಇರೋವರೆಗೂ ಯಾವುದೇ ಕಾರಣಕ್ಕೂ ಜನತಾ ದಳ ಮುಗಿಯಲ್ಲ. ಕರೆಂಟ್ ಬಿಲ್ ಏರಿಸಿದ್ರಲ್ವಾ, 1 ಫೀಟ್ ಡಬಲ್ ಮಾಡಿದ್ದಾರೆ. ಕಮರ್ಷಿಯಲ್ ನಾನು 1,000 ರೂಪಾಯಿ ಬೇಕಿತ್ತು, 2,000 ರೂಪಾಯಿ, 2,100 ರೂಪಾಯಿ ಮಿನಿಮಮ್ ಚಾರ್ಜ್ ಕಟ್ಟಬೇಕು. ಯಾರ ತಲೆ ಮೇಲೆ ಹಾಕಿದ್ದಾರೆ? ರವಿಗೌಡರು ಸರ್, ಕೆಲವೇ ದಿನಗಳಲ್ಲಿ ಸರ್ ಲೋಕಸಭಾ ಚುನಾವಣೆ ಹತ್ರ ಬರ್ತಿದೆ. ಮಂಡ್ಯ ಜಿಲ್ಲೆಯಾದ್ಯಂತ ಇದು ಒಂಥರ ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ ಇದು. ಯಾಕಂದ್ರೆ JDS ಇಂದ ಕುಮಾರಸ್ವಾಮಿ ಅವ್ರದ್ದು ಕೂಡ ಅವ್ರದೇ ಅಂತ ಪಕ್ಷ ಇತ್ತು. ಈಗ ಸುಮಲತಾ ಅವ್ರದ್ದು ಕೂಡ ಸ್ವಾಭಿಮಾನಿ ಪಕ್ಷದಿಂದ ಅವ್ರದ್ದು ಅಂತ ಕೂಡ ಇತ್ತು. ಈಗ ಬಿಜೆಪಿ ಕೂಡ ಸೇರ್ಕೊಂಡಿದೆ ಸರ್. ಇದ್ರ ಬಗ್ಗೆ ಸರ್ ಕುಮಾರಸ್ವಾಮಿ ಹೇಳ್ತಾರೆ ಸರ್, ಎರಡನೇ ಮಾತಿಲ್ಲ. ಯಾಕೆಂದಿರಾ, ರೈತರ ಬಗ್ಗೆ ಕಾಳಜಿ ಐತೆ. ಬಡವ್ರ ಬಗ್ಗೆ ಕಾಳಜಿ, ರೈತರ ಬಗ್ಗೆ ಕಾಳಜಿನೇ ಇಲ್ಲ. ಅವ್ರೇನು ಹಿಂದುತ್ವನೇ ಮರ್ತ್ಬಿಟ್ಟವ್ರು ಅವರು. ಸಾಮಾನ್ಯ ಹಿಂದೂಗಳು ನಾವು ಎಲ್ಲ ಸೇರ್ಕತ್ತೀವಿ. ಹಿಂದೂಗಳು ಅಂದರೆ SC ಜನ ಸೇರ್ಕೋತೀವಿ, ಗುರುಬು ಜನ ಸೇರ್ಕೋತೀವಿ, ಒಕ್ಕೂರು ಸೇರ್ಕೋತೀವಿ. ಹಿಂದೂ ಜನ ಅಂದರೆ ಅವರು ರಾಮ ಮಂದಿರ ಉದ್ಘಾಟನೆ ಮಾಡೋಕೆ ಹೋಗಲ್ಲ ಸಿದ್ದರಾಮಯ್ಯ ಅವರು. ಸಾಮಾನ್ಯವಾಗಿ ಒಬ್ಬ ಮುಖ್ಯಮಂತ್ರಿಯಾಗಿ ನಮ್ಮ ಕರ್ನಾಟಕದಿಂದ ಆಹ್ವಾನ ಮಾಡಿದ್ರು ಪ್ರಧಾನಮಂತ್ರಿ ಅವರು, ಆದ್ರೂ ಹೋಗ್ಲಿಲ್ಲ. ಸಾಮಾನ್ಯ ಇಲ್ಲಿಗೆ ಅಯೋಧ್ಯೆಗೆ ಓಪನ್ ಮಾಡಕ್ಕೆ ಅವನ ಮುಖ್ಯಮಂತ್ರಿ ಸ್ಥಾನ ಇರೋಕ್ಕಿಂತ ಕೆಳಗಿಳಿಯೋದ ರಾಜೀನಾಮೆ ಕೊಟ್ಟು ಇಳಿಯೋದ್ ಬಿಟ್ರು ಸರ್ ಅವರು. ಒಂದಾಕತ್ತಾರ ಸರ್. ಈಗ ಮುಖ್ಯಮಂತ್ರಿ 5 ಗ್ಯಾರಂಟಿ ಯೋಜನೆ ಸರ್ ಕೈ ಹಿಡಿತ ಸರ್ ಜನಪರವಾಗಿ? ಇಲ್ಲ ಇಡೀ ಗ್ಯಾರಂಟಿ ಹಿಡಿಯಲ್ಲ ಸರ್. ಯಾಕೆ ಕಾರಣಕ್ಕೆ ಹಿಡಿಯಲ್ಲ? ಅದು ಸುಮ್ಗೆ ಏನೋ ಅದು ಕೊಡೋದ ಮಕ್ಳಿಗೆ ಎಜುಕೇಶನ್ ಕೊಟ್ಟಿದ್ರೆ ಉತ್ತಮ ಆಗಿರೋದು. ಅಲ್ಲಿಂದ ಬತ್ತ 60 ವರ್ಷ 50 ವರ್ಷ ಏಜ್ ಆಗೋರಲ್ಲ, ಅವರು ಕೊಟ್ಟಿದ್ರೆ ಅನುಕೂಲ ಆಗಿರೋದು. ಅದು ಬಿಟ್ಟು ಆಮೇಲೆ ಮಕ್ಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ರು ನಡೆಯೋದು. ಅದು ಬಿಟ್ಟು ಇದು ಮಾಡಿ ಸರ್ಕಾರಕ್ಕೆ ಕುಡಿ ಎಣ್ಣೆ 20 ರೂಪಾಯಿ ಇದ್ದದ್ದು 40 ರೂಪಾಯಿ ಮಾಡೋರೆ, 60 ರೂಪಾಯಿ ಮಾಡೋರೆ. ಅದೇ ಕರೆಂಟ್ ಬಿಲ್ಲು ಏರ್ಸಿದ್ರಲ್ವಾ, ಕರೆಂಟ್ ಬಿಲ್ ಏರ್ಸಿದ್ರಲ್ವಾ, 1 ಫೀಟ್ ಡಬಲ್ ಮಾಡಿದ್ದಾರೆ. ಹೇಳಿ, ಕಮರ್ಷಿಯಲ್ ನಾನು 1,000 ರೂಪಾಯಿ ಬೇಕಿತ್ತು, 2,000 ರೂಪಾಯಿ, 2,100 ರೂಪಾಯಿ ಮಿನಿಮಮ್ ಚಾರ್ಜ್ ಕಟ್ಟಬೇಕು. ಯಾರ ತಲೆ ಮೇಲೆ ಹಾಕಿದ್ದಾರೆ? ರೈತರ ತಲೆ ಮೇಲೆ ತಾನೆ. ರೈತರ ತಲೆ ಮೇಲೆ ಹಾಕ್ತೀವಿ ನಾವು. ಮಿಲ್ಲರು 1 ರೂಪಾಯಿ ಏರ್ಸಿರ್ತಿತ್ತಾನೆ, ನಿಜ ತಾನೆ. ಯಾರ ಮೇಲೆ ಬೀಳ್ತದೆ? ಜನ ಮೇಲೆ. ಅವರು ಪುಸ್ಕಟ್ಟೆ ಕೊಟ್ಟು ಇವ್ರು ಅಕ್ಕಿ 6 ರೂಪಾಯಿ, 500 ರೂಪಾಯಿ, 400 ರೂಪಾಯಿ ಅಕ್ಕಿ ಕೊಡ್ತಾರೆ. 500 ರೂಪಾಯಿ ಕೊಡೋದಕ್ಕೆ 1,200 ರೂಪಾಯಿ ಅಕ್ಕಿಗೆ ರೈತರು ಕೊಡಬೇಕು. ಹಂಗೆ ತಗೊಳ್ಳೋ ಪರಿಸ್ಥಿತಿ ಆಗ್ಬಿಟ್ಟೈತೆ ನಮ್ಮ ಕರ್ನಾಟಕದಲ್ಲಿ ಸರ್. ಈ ಹಿಂದೆ ಸರ್ ಸುಮಲತಾ ಅವರು ಕೂಡ MP ಆಗಿದ್ರು ಸರ್. ಈ ಗ್ರಾಮದಕ್ಕೆ ಮಂಡ್ಯ ಜಿಲ್ಲೆಗೆ ಸರ್ ಅವರ ಕೊಡುಗೆ ಅಪಾರ ಇದೆಯಾ ಇಲ್ವಾ? ಅಂಬರೀಷ್ ಅವರು ಹೇಳೋಂಗಿಲ್ಲ. ಅವ್ರ ಯಜಮಾನರು ಅಂಬರೀಷ್ ಅವರು ಕೊಟ್ಟಿದ್ದಾರೆ ಕೊಡುಗೆ, ಇಲ್ಲ ಅಂತ ಹೇಳ್ಬಾರ್ದು. ಈ ಸುಮಲತಾ ಬಂದ್ಮೇಲೆ ಅವ್ರ ಕಾಲದಲ್ಲಿ ನಡೀತು. ಇವ್ರು ಬಂದ್ಮೇಲೆ ಏನು ನಮ್ಮ ಪಾಂಡಪುರ ತಾಲೂಕಿಯಲ್ಲಿ ಈ ಕಡೆ ಏನು ನಡೆದಿಲ್ಲ. ಆ ಕಡೆ ಮದ್ದೂರು ತಾಲೂಕು ನಡೆದಿರ್ಬೋದು, ಮದ್ದೂರು ಮಳವಳ್ಳಿ ಆ ಕಡೆ ನಡೆದಿರ್ಬೋದು. ನಮ್ಮ ಮೇಲ್ಕೋಟೆ ಕ್ಷೇತ್ರಕ್ಕೆ ಏನು ಕೊಡುಗೆ ಏನು ಕೊಟ್ಟಿಲ್ಲ. ನಮ್ಮ ಕಣ್ಣಿನ ಮಟ್ಟಿಗೆ ಕಾಣಿಸ್ತಾ ಇದ್ರು ಇರೋದು ಹೇಳ್ಬೇಕು. ಸರಿ ಸರ್. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ನಿಮ್ಮ ಪ್ರಕಾರ ಸರ್ ಯಾರು ಸರ್ ಮಂಡ್ಯ ಜಿಲ್ಲೆಯಲ್ಲಿ ಸ್ಟಾರ್ ಚಂದ್ರ ಕುಮಾರಸ್ವಾಮಿ ಅವರು? ಸರ್, ಇದೇ ರೀತಿ ಕುಮಾರಸ್ವಾಮಿ ಹಿಂದೆ ಅವ್ರದೇ ಅಂತ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಅವ್ರದೇ ಅಂತ JDS ಸ್ಟಾಪ್ ಮೂಡಿದೆ. ಅವರು ಬಿಜೆಪಿ ಕೂಡ ಮೈತ್ರಿಗೊಂಡ್ರು, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಬಿಜೆಪಿ ಮೈತ್ರಿ ಮಾಡ್ಕೊಂಡಿರೋದು ದೇಶದಲ್ಲಿ ಪ್ರಧಾನಿ ಮೋದಿ ಆಗಿರೋದು. ಬೇರೆ ಜನಗಳು ಹೇಳ್ತಾರೆ ಸರ್ಕಾರ ಜನತಾ ದಳ ಮುಗಿಸ್ಬೇಕು ಅಂತ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ದೇವೇಗೌಡರು ಕುಮಾರಸ್ವಾಮಿ ಇರೋವರೆಗೂ ಯಾವುದೇ ಕಾರಣಕ್ಕೂ ಜನತಾ ದಳ ಮುಗಿಯಲ್ಲ. ಅದರಲ್ಲೂ ಎಸ್ಪೆಷಲಿ ನಮ್ಮ ಮಂಡ್ಯ ಡಿಸ್ಟಿಕ್ಕು ಹೋದ್ಸಲಿ ಏನು ಅಚಾತುರ್ಯ. ಅದರಲ್ಲೇನಪ್ಪ ಅಂದರೆ ನಮ್ಮ JDSನವರು ಕೆಲವರು ನಾಯಕರುಗಳು ಬೇರೆ ಪದ ಬಳಸಿ ಸುಮಲತಾ ಅವ್ರಿಗೆ ಇದು ಮಾಡಿಕೊಟ್ರು ಅಷ್ಟೇ. ಅದಲ್ಲದೆ ಕಾಂಗ್ರೆಸ್ನವರು ಸಪೋರ್ಟ್ ಮಾಡಿದ್ರು. ಅದರಿಂದ ಅವ್ರಿಗೆ ಗೆಲ್ಲಬೇಕು ಸುಮಲತಾ. ಹೋದ್ಸಲಿ ಕುಮಾರಸ್ವಾಮಿ ಗೆಲ್ಲಬೇಕಾಗಿತ್ತು ಸರ್. ಹಿಂದೆ ಸುಮಲತಾ ಅವರು ಕೂಡ ಇಲ್ಲಿನ ಲೋಕಸಭಾ ಚುನಾವಣೆ ನಿಂತು ಸ್ವಾಭಿಮಾನಿ ಮತಗಳಿಂದ ತುಂಬಾನೇ ಅಂತ ಗಜಾಂತರ ಇನ್ನಾದ್ರು ಅವರು ಸರ್ ಅವ್ರ ಅನುದಾನಗಳು ಮಂಡ್ಯ ಜಿಲ್ಲೆಗೆ ಅವ್ರದೇ ಅಂತ ಒಂದು ಶೂನ್ಯ. ಏನ್ ಮಾಡೋರು? ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಬಂದಿರವಲ್ಲ ಅವರು. ಏನ್ ಮಾಡೋರು? ಏನೇ ಮಾಡೇ ಇಲ್ಲ ಅಲ್ಲ. ಇವಾಗ ಅವ್ರು ಬೆಂಬಲ ಕೊಡಲೇ ಇದ್ರು ನಮ್ಮ ಕುಮಾರಸ್ವಾಮಿ ಗೆಲ್ತಿದ್ದೆ, ಬೇರೆ ವಿಚಾರ. ಅವ್ರ ನಿಂತೆ ಠೇವಣಿ ತಗೊಳಕ್ಕಾಗಿಲ್ಲ, ಠೇವಣಿಯಿಂದ ಬರೋಲ್ಲ. ಏನಪ್ಪ, ಈಗ ಅವ್ರ ಆಸ್ತಿ ಗೀಸ್ತಿ ಉಳಿಸ್ಕೋಬೇಕು, ಮತ್ತೊಂದು ಮಗದೊಂದು ಕೇಂದ್ರದಲ್ಲಿ ಅವ್ರು ಸಪೋರ್ಟ್ ಬೇಕು ಅನ್ನೋ ಉದ್ದೇಶಕ್ಕೆ ಅವ್ರು ಬಿಜೆಪಿ ಸಪೋರ್ಟ್ ಮಾಡ್ತಿದ್ದಾರೆ ಹೊರತು ಅವರಿಂದ ಇಲ್ಲಿ ಏನು ಅಭಿವೃದ್ಧಿನೂ ಆಗಿಲ್ಲ, ಅಭಿವೃದ್ಧಿನೂ ಆಗಲ್ಲ. ಅವ್ರು ಬಂದ್ರೆ ನಿಂತಿರೋ ಠೇವಣಿಯಿಂದ ಸರ್. ಈಗ ದೇಶದಲ್ಲಿ ಸರ್ ಉತ್ತಮ ಪ್ರಜೆಗಳಿಗೋಸ್ಕರ ಉತ್ತಮವಾದಂತ ಆಡಳಿತ ಬೇಕು ಅಂದ್ರೆ ಮೋದಿನೇ ಇಲ್ಲಾಂದ್ರೆ ಮುಸ್ಲಿಮ್ಸ್ ಇಷ್ಟಕ್ಕೆ ತಡೆಯಕ್ಕಾಯ್ತಿದ್ದ ಸರ್. 2 ಬಾರಿ ಆಯ್ತಿದ್ದ. ಈಗ ಮೊನ್ನೆ ಒಂದು ನ್ಯೂಸ್ ಯಾರೋ ಒಂದು ಹೆಣ್ಮಗನ ಒಬ್ಬ ಕಿಸ್ ಮಾಡ್ಬಿಟ್ಟು ಇನ್ನೂ ಐತೆ. ಅದು ಮೋದಿ ಅವ್ರು ಇಲ್ಲ ಅಂದ್ರೆ ಬಿಡ್ತಾರ?
ಅಲ್ಲೆಲ್ಲ ಟಿಪ್ಪು ಧ್ವಜ ಹೋಗ್ತಾರೆ. ಟಿಪ್ಪು ಯಾರು ಏನು ಟಿಪ್ಪು ಜಯಂತಿ ಮಾಡ್ತಾರೆ, ಶ್ರೀರಾಮ್ ಯಾರು ಅಂತ ಕೇಳ್ತಾರೆ ಕಾಂಗ್ರೆಸ್. ಸರ್ ಈಗ ಸಿದ್ದರಾಮಯ್ಯ 5 ಗ್ಯಾರಂಟಿ ಯೋಜನೆ ಕೈ ಹಿಡಿದ ಸರ್ ಜನಪರವಾಗಿ. ಯಾವುದೇ ಕಾರಣಕ್ಕಿಲ್ಲ ಬಿಡಿ. ಗಂಡು ಸಾರ ಓಟ್ ಹಾಕ್ರ ಅವ್ರೇನ್ ಮಾಡಿದ್ರು ಇರ್ಬೋದು. 2,000 ರೂಪಾಯಿ ಹೆಂಗಸರು ಕೊಡ್ತಾ ಇರ್ಬೋದು, ಹೆಂಗಸರು ಕೊಡ್ತಾ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. 200 ಯೂನಿಟ್ ಫ್ರೀ ಅಂದ್ರು ಕರೆಂಟು. ನಮ್ಮ ಮನೆ 40 ಯೂನಿಟ್ ಫ್ರೀ ಕೊಡ್ತಾರೆ. ಮಿಕ್ಕಿದ್ ಬಿಲ್ ಕಟ್ತಾ ಇದೀವಿ ನಾವು. ಅವ್ನು ಕೊಡ್ಲಿಲ್ಲ ಅಂದ್ರೂ ಕಟ್ಟು, ದೊಡ್ಡ ವಿಚಾರ ಅಲ್ಲ ಅದು. ಇಷ್ಟು ದಿವಸ ಕಟ್ಕೊಂಡ್ ಬಂದರು, ಇವಾಗ ಅವ್ರು ಕೊಟ್ಟರು ಅಂತ ಇದು ಮಾಡ್ತಾ ಇದಾವ ಇಲ್ಲ. 2,000 ರೂಪಾಯಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈಗ ಒಬ್ರು ಗ್ರಾಜುಯೇಟ್ಗಳಿಗೆ 2,000 ರೂಪಾಯಿ ದುಡ್ಡು ಕೊಡ್ತೀನಿ ಅಂತಾರೆ. ಅವರು ಒಂದು 25-28 ವರ್ಷ ಗಂಟಲು ಓದ್ಬಿಟ್ಟು 2,000 ರೂಪಾಯಿ ದುಡ್ಡು ತಗೊಂಡು ಮನೆ ಕೊಡ್ಕೊಳಕ್ಕಾಗಲ್ಲ. ಬಸ್ ಪಾಸ್ ಕೊಟ್ಟವ್ರೆ, ದುಡ್ಡು ಕೊಟ್ಟರು ಈಗಿಲ್ವಾ. ಸೀಟ್ ಸಿಗಲಿಲ್ಲ ಅಂದ್ರೆ ಬರೀ ಹೆಂಗಸರೇ ಕೂತಿರ್ತಾರಪ್ಪ. ಇಲ್ಲ ಒಂದು 60-70 ವರ್ಷ ಸೀನಿಯರ್ ಟೀಮಲ್ಲಿ ಮಾಡ್ಬೇಕಾಯ್ತು ಅವರು ಬಸ್ ಪಾಸ್ನ. ವಿದ್ಯಾರ್ಥಿಗಳು ಪೂರ್ತಿ ಕೊಡ್ಬೇಕಾಯ್ತಿಲ್ಲ ಅಂದ್ರೆ ಪುಕ್ಕಟ್ಟೆ ವಿದ್ಯಾರ್ಥಿಗಳು ಕೊಡ್ಬೇಕಾಯ್ತು. ಸರ್ಕಾರ ಅವ್ರು 1,000 ರೂಪಾಯಿ ದುಡ್ಡು ತಗೊಂಡು ಪಾಸ್ ಕೊಡ್ತಾರೆ, ಅವ್ರು ಪುಕ್ಕಟ್ಟೆ ಕೊಡೋರು. ಸರ್ ಈಗ ಮುಂದಿನ ದಿನಗಳಲ್ಲಿ ಸರ್ ಮಂಡ್ಯ ಜಿಲ್ಲೆಯಲ್ಲಿ ನೋಡಿ ಸರ್, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕುಮಾರಣ್ಣ ಗೆಲ್ಲೋದು ಗ್ಯಾರಂಟಿ. ಭಾರತದಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಆಗೋದು ಗ್ಯಾರಂಟಿ. ನಮ್ಮ ಕುಮಾರಣ್ಣಂಗೆ ನೀರಾವರಿ ಮಿನಿಸ್ಟರ್ ಪೋಸ್ಟ್ ಸಿಗೋದಂತೂ ಗ್ಯಾರಂಟಿ. ಸೆಂಟ್ರಲ್ ಮಿನಿಸ್ಟರ್ ಆಗೇ ಆಯ್ತಾರೆ. ರಾಮನಗರ ಬೆಂಗಳೂರು ಗ್ರಾಮಾಂತರ ಇವರು ಎಚ್ ಸಿ ಮಂಜುನಾಥ್ ಅವರು ಗೆದ್ದೇ ಗೆಲ್ತಾರೆ. ಆರೋಗ್ಯ ಸಚಿವರು ಆಗೇ ಆಯ್ತಾರೆ, ಇದರಲ್ಲಿ ಅನುಮಾನನೇ ಇಲ್ಲ. ಅದು ಇವರು ರೇವಣ್ಣ 3 ಕ್ಷೇತ್ರ ಕಡಾಕಡಿ ಬಂದೇ ಬರ್ತಾರೆ. ಹಿಂದೆ ಕೂಡ ಬದ್ಧ ವೈರಿಗಳಾಗಿ ಚುನಾವಣೆಗೊಂಡ್ರು ಯಾರು ನಿಖಿಲ್ ಸುಮಲತಾ ಅವರು ಕೂಡ. ಸರ್ ಈ ತರ ಹೇಳೋದಕ್ಕೆ ನಿಖಿಲ್ ಸುಮಾರ್ ಸೋಲು ಕಾರಣ ಏನು ಸರ್? ಇಲ್ಲಿ DK ಶಿವಕುಮಾರ್ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ನಮ್ಮ ಮಂಡ್ಯ ಮೈಸೂರು ಭಾಗದಲ್ಲಿ ಒಬ್ಬರು ಪಾಪ ಇರೋ ದೇಶದಿಂದ ನಿಖಿಲ್ ಕುಮಾರಸ್ವಾಮಿ ಗೆದ್ಬಿಟ್ರೆ ನಮ್ಗೆ ಎಫೆಕ್ಟ್ ಆಯ್ತು ಅನ್ನೋ ಉದ್ದೇಶ. ಅವರೇ ಚೂರಿ ಆಗ್ತಾರೆ, ಅವರೆಲ್ಲ ನಿಂತು ಸಪೋರ್ಟ್ ಸುಮಲತಾ ಅದರಿಂದ ನಿಖಿಲ್ ಕುಮಾರಸ್ವಾಮಿ ಸೋಲ್ಬೇಕಾಯ್ತು. ಈ ಸಲ ಅವರೇ ನಿಂತಿದ್ರು ಗೆಲ್ಲೋರು. ಸರ್ ಈಗ ಅದೇ ಸುಮಲತಾ ಸರ್ ಈಗ ಸ್ಥಳೀಯವಾಗಿ ಇಲ್ಲಿನ ಅಕ್ಕಪಕ್ಕ ಪ್ರದೇಶಗಳಲ್ಲಿ ಸುಮಲತಾ ಅದೇ ಕೂಡ ನಿಂದಿಸಿದ್ರು. ಈಗ ಅದೇ ಸುಮಲತಾ ಅವ್ರ ಜೊತೆನೆ ಕೂಡ ಈಗ ಮೈತ್ರಿ ಆಗಿದ್ದಾರೆ. ಸರ್ ಮೈತ್ರಿ ಅಂದ್ರೆ ಈಗ ರಾಜಕೀಯದಲ್ಲಿ ದ್ವೇಷನ ಎಷ್ಟೊತ್ತು, ಬಾಂಧವ್ಯ ಎಷ್ಟೊತ್ತು ಎಲ್ಲ ನಡೆದೇ ನಡೀತವೆ. ಈಗ ಕುಮಾರಸ್ವಾಮಿ ಬಿಜೆಪಿ ಪಕ್ಷಕ್ಕೆ ವಿಲೀನ ಆಗಿರೋ ದಿವಸದಿಂದ ಅವ್ರನ್ನ ಕೇಳ್ಕೋಬೇಕಾಗಿತ್ತು, ಕೇಳ್ಕೊಂಡವ್ರೆ. ಅವರು ಅದಕ್ಕೆ ಸಮ್ಮತಿ ಅಂದವ್ರೆ. ಈಗ ಮೊನ್ನೆ ಹೋಗ್ಬಿಟ್ಟು ಕುಮಾರಸ್ವಾಮಿ ಮಾತಾಡ್ಕೊಂಡು ಬಂದಿದ್ರು. ನಿನ್ನೆ ನಾಮಿನೇಷನ್ ಫೈಲ್ ಮಾಡೋರು ಕುಮಾರಸ್ವಾಮಿ ಬಂದಿಲ್ಲ ಅಂತ ಅಂದ್ಬಿಟ್ಟು ಅವರು ಮಾಡ್ತಾರೋ ಬಿಡ್ತಾರೋ ಬೇರೆ ವಿಚಾರ. ಆದ್ರೆ ಇವ್ರು ಏನ್ ಕೇಳ್ಬೇಕಾಗಿತ್ತು ಕೇಳಿದ್ದಾರೆ. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.